ಅಯ್ಯೋ ನಮ್ಮ ಸ್ಯಾಲರಿ ಕೊಡಿ ಸರ್ ಅಂತಿದ್ದಾರೆ ಲೆಕ್ಚರರ್ಸ್. ಇನ್ನು ಸಿಎಂ ಡಿಕೆಶಿ ಅವರೇ ಈ ಸುದ್ದಿಯನ್ನೊಮ್ಮೆ ನೋಡಬೇಕು. 9 ತಿಂಗಳಿಂದ ವೇತನ ಬಾಕಿ ಇದೆ. ವಿವಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಸ್ಯಾಲರಿಗಾಗಿ ಸಹಾಯಕ ಪ್ರಾಧ್ಯಾಪಕರಿಂದ ಕಣ್ಣೀರು ಹಾಕಲಾಗ್ತಾ ಇದೆ. ಅಯ್ಯೋ ನಮ್ಮ ಸ್ಯಾಲರಿ ಕೊಡಿ ಸರ್ ಅಂತಿದ್ದಾರೆ ಲೆಕ್ಚರ್ಸ್. ನೋಡಿ, ಸಿಎಂ ಡಿಕೆಶಿ ಅವರೇ ಈ ಸುದ್ದಿಯನ್ನೊಮ್ಮೆ ನೋಡಬೇಕು ನೀವು. ಯಾಕಂದ್ರೆ ಇಲ್ಲಿ ನೋಡಿ, 9 ತಿಂಗಳಿನಿಂದ ವೇತನ ಬಾಕಿ ಉಳಿಸ್ಕೊಂಡಿದೆ. ವಿವಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಸ್ಯಾಲರಿಗಾಗಿ ಸಹಾಯಕ ಪ್ರಾಧ್ಯಾಪಕರಿಂದ ಕಣ್ಣೀರು ಹಾಕಲಾಗ್ತಾ ಇದೆ. ಏನು ಬಾಡಿಗೆ ಕಟ್ಟಲು, ಪ್ರಯಾಣ ವೆಚ್ಚ ಭರಿಸಲು ಹಣ ಇಲ್ಲ ಈಗ ಅವರಿಗೆ. ವೇತನ ಕೊಡದಿದ್ರೆ ಸ್ವಲ್ಪ ವಿಷವಾದ್ರೂ ಕೊಟ್ಟು ಬಿಡಿ ಸ್ವಾಮಿ ಅಂತ ಪಾಪ ಅವ್ರು ಕೇಳ್ಕೊಳ್ತಾ ಇರುವಂಥದ್ದು. ಹಾವೇರಿಯ ಜಾನಪದ ವಿವಿ ವಿರುದ್ಧವಾಗಿ ಸ್ಯಾಲರಿ ಸಮರ ಸಾರಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಸಮೀಪದ ಜಾನಪದ ವಿವಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಉಪನ್ಯಾಸಕರ ಹೋರಾಟ. ಕೆಲಸ ಮಾಡಬೇಕು, ಸ್ಯಾಲರಿ ಮಾತ್ರ ಕೇಳಬಾರ್ದಂತೆ. ಜಾನಪದಕ್ಕಿರುವಂತಹ ಜಗತ್ತಿನ ಏಕೈಕ ವಿಶ್ವವಿದ್ಯಾಲಯ ಇದು. ಆದರೆ ಇಲ್ಲಿ ದುಡಿಯುವಂತಹ ಕೈಗಳ ಸಂಬಳಕ್ಕೂ ಕತ್ತರಿ ಬೀಳ್ತಾ ಇದೆ. 2024-25ರ 6 ತಿಂಗಳು ಹಾಗೂ 2025-26ರ 3 ತಿಂಗಳ ಸಂಬಳ ಬಾಕಿ ಇದೆ. ಹೀಗಾಗಿ ಕಳೆದ 3-4 ದಿನಗಳಿಂದಲೂ ಕೂಡ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆದರೆ ಪ್ರಾಧ್ಯಾಪಕರ ಹೋರಾಟಕ್ಕೆ ಸರ್ಕಾರ ಮಾತ್ರ ಕ್ಯಾರೆ ಅಂತ ಇಲ್ಲ. ನೋಡಿ, ಅಯ್ಯೋ ನಮ್ಮ ಸ್ಯಾಲ್ರಿ ಕೊಟ್ಬಿಡಿ ಸರ್ ಅಂತ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಕೇಳ್ಕೊಳ್ತಾ ಇದ್ದಾರೆ ಲೆಕ್ಚರರ್ಸ್. 9 ತಿಂಗಳು ವೇತನ ಬಾಕಿ ಇದೆ. ಏನು ಮಾಡಬೇಕು ಅವರು? ಬಾಡಿಗೆ ಕಟ್ಟಬೇಕು, ಏನು ಪ್ರಯಾಣದ ವೆಚ್ಚ ಭರಿಸಬೇಕು. ಎಲ್ಲಿಂದ ತರಬೇಕು ಅವರು ದುಡ್ಡನ್ನು? ಸ್ಯಾಲ್ರಿನೇ ಆಗ್ತಿಲ್ಲ ಅಂದರೆ, ಮಾಡುವಂಥ ಕೆಲಸದಲ್ಲಿ ಅವರಿಗೆ ಏನು ಸಂಬಳ ಆಗ್ತಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಅವರು? ಏನು ಮಾಡಬೇಕು? ಸಹಾಯಕ ಪ್ರಾಧ್ಯಾಪಕರಿಂದ ಕಣ್ಣೀರು ಹಾಕಲಾಗ್ತಾ ಇದೆ. ಅಯ್ಯೋ ನಮ್ಮ ಸ್ಯಾಲ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ಕೊಂತಿದ್ದಾರೆ ಸರ್ಕಾರಕ್ಕೆ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ಆರ್ಡರ್ ಕಾಪಿ ಬೇಕೇ ಬೇಕು, ಆರ್ಡರ್ ಕಾಪಿ ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ. ಅಲ್ಲಿ ಬೀಸಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಹಂಗೆ ಮಾತಾಡ್ತಾವ್ರೆ ಎಲ್ಲರೂ. ಈಗಲೂ ಫೇವರಿಸಮ್, ಈಗಲೂ 10 ತಿಂಗಳು ಅಲ್ಸ್ಕೊಂಡಿದ್ದೀವಿ ಅಂದ್ರೆ ಬುದ್ಧಿ ಇಲ್ಲ. ಈಗ ನಿಮ್ಗೆ ಮಾಡೋದ್ರಿಂದ ಏನಕ್ಕೆ ಗೊತ್ತಾ, ನಿಮ್ಮದು ಇರೋದ್ರೊಳಗೆ ನಿಮಗೆ ಡಿವೈಡ್ ಆಗಿ ಬಿಡಿ ಸರ್, ಒಗ್ಗಟ್ಟು ಹೊಡಿತೈತಿ. ಹಂಗೆಲ್ಲ ಮಾಡಬೇಡಿ. ಈಗ ಎದ್ದಿದೀವಲ್ಲ ಸರ್, ಈಗ ಎದ್ದಿದೀವಿ, ಎಷ್ಟೆಲ್ಲ ಪದೇ 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 ಒಂದು ವ್ಯಕ್ತಿ ಕಾಲ್ ಕಡೆ ಬೀಳ್ತಿದೀವಿ ನಾವು. ಯಾಕೆ ನಾವು ಸೈಕಲ್ ಅವ್ರಿಗೆ ಬುದ್ಧಿ ಕಲಿಸ್ತಾ ಇರ್ಬೋದು? ಏನೂ ಆಗಲ್ಲ ಸರ್. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಕಳೆದ 2024-25 ಮತ್ತು 25-26 ಈ 2 ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ನಾವೆಲ್ಲರೂ ಸಹ ಸಕ್ರಿಯವಾಗಿ ವಿಶ್ವವಿದ್ಯಾಲಯದ ವೇಳಾಪತ್ರಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡಿದ್ದೇವೆ. ಆ ಪಾಠ ಬೋಧನೆ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಹಕಾರವನ್ನು ನಾವು ನೀಡಿದ್ದೇವೆ. ಆಂತರಿಕ ಅಂಕಗಳನ್ನು ಸಹ ಕೊಟ್ಟಿದ್ದೇವೆ. ಹೀಗಿದ್ದಾಗಲೂ ಸಹ ಕಳೆದ 10 ತಿಂಗಳಿಂದ 2 ವರ್ಷಗಳಿಗೆ ಸಂಬಂಧಪಟ್ಟ ಹಾಗೆ 10 ತಿಂಗಳ ವೇತನವನ್ನು ಇನ್ನೂವರೆಗೂ ನಮಗೆ ನೀಡ್ತಾ ಇಲ್ಲ. ನಾವು ಪ್ರತಿ ತಿಂಗಳು ಸಹ ಮಾನ್ಯ ಕುಲಪತಿಗಳನ್ನು ಭೇಟಿಯಾಗಿ ಭಕ್ತಿಯಿಂದ ಗೌರವದಿಂದ ಅವ್ರ ಕಾಲ ಪಾದ ಪೂಜೆ ಮಾಡಿ ಬೇಡಿಕೊಂಡ್ರು ಸಹ ಬಹಳ ಚಂದ ಮಾತಾಡಿ, ನನಗೆ ಗೊತ್ತೈತಪ್ಪ ನಿಮ್ಮ ಕಷ್ಟ, ನೀವು ನಾನು ಅದಾಗ ಬಂದನಿ, ಈಗ ನಾಳೆ ತಲುಪಿಟ್ಟಪ್ಪ ಅಂತ, ನಾಳೆ ನಿಮ್ಮ ಅಕೌಂಟ್ ಜಮಾ ಆಗತ್ತೆ ನೋಡಿ ಅಂತ ಬರೀ ಹಿಂಗೆ ಹೇಳ್ಕೊಂತ ನಮ್ಮನ್ನು ಬಲಿಪಶು ಮಾಡಿಬಿಟ್ರೆ ಸರ್. ನಮಗೆ ಎಲ್ಲಿ ನಮ್ಮ ಅಂತಃಕರಣ ಪ್ರೇಮವನ್ನು ನಾವು ಅವ್ರ ಮೇಲೆ ಇಟ್ಟಿದ್ದ ಗೌರವವನ್ನು ದುರುಪಯೋಗ ಮಾಡ್ಕೊಂಬಿಟ್ರು. ಇನ್ನೇನು 2 ದಿನದ ಹೋಗ್ತಾರೆ ಅವ್ರು, ನಾಳೆ 18ಕ್ಕೆ ಹೋಗ್ತಾರ. ಇವಾಗ ನಮ್ಮ 10 ತಿಂಗಳ ಪಗಾರ ಹಂಗೆ ಬಾಕಿ ಐತಿ. ಹೀಗಾಗಿ ನಾವು ಯಾವಾಗ ನಮ್ಮ ಪಗಾರ ಮಾಡ್ತಾರಪ್ಪ ಅನ್ನೋಂಥ ಭಯದ ಹಿನ್ನೆಲೆಯಲ್ಲಿ ನಾವು ಈ ತಿಥಿಗೆ ಬಂದಿದ್ದೇವೆ. ಹಾಗಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಾವು ದುಡಿದಂಥ ಹಣ ನಮಗೆ ಬಂದರೆ ಸಾಕು. ಯಾಕಂದ್ರೆ ನಮಗೂ ಮಕ್ಕಳು ಇರ್ತವೆ, ಮರಿ ಇರ್ತವೆ, ಶಾಲೆ ಕಾಲೇಜ್ ಇರ್ತದೆ, ಆ ಮಕ್ಕಳದು ಅವ್ರಿಗೆ ಏನಾದರೂ ಸಮಸ್ಯೆ ಇರ್ತವೆ, ಹಾಸ್ಪಿಟ್ಲ್ ಅಂತ ಇರ್ತದೆ, ಹೆಂಡ್ರು ಮಕ್ಕಳು ನಮ್ಮನ್ನು ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. 10 ತಿಂಗಳ ವೇತನ ಇಲ್ಲದೆ ನಾವು ಬದುಕಾದ್ರೂ ನಡೆಸೋದು ಹೆಂಗೆ?
ನಮ್ಮ ಪರಿಸ್ಥಿತಿ ಈ ಸರ ಯಾರಿಗೂ ಬರಬಾರ್ದು. ಈ ವ್ಯವಸ್ಥೆ ನೋಡಿದರೆ ನಾವೇನು ಖಾಸಗಿ ಸಂಸ್ಥೆ ಒಳಗದಾರೋ ಅದೇವೋ ಅಥವಾ ಸರ್ಕಾರಿ ಸಂಸ್ಥೆ ಒಳಗದೇವೋ ಅನ್ನುವಂಥ ಒಂದು ಭ್ರಮೆ ನಮಗೆ ಕಾಡ್ತಾ ಇದೆ. ಅಷ್ಟು